2010ನೇ ಇಸ್ವಿಯಲ್ಲಿ ಕಾಲೇಜ್ ಹೋಗ್ತಿರೋ ಒಬ್ಬ ಹುಡುಗ ಎಫ್-ಝೆಡ್ ಬೈಕ್‌ನ ನೋಡ್ತಾನೆ. ನೋಡಿ ತುಂಬಾ ಇಷ್ಟಪಟ್ಟು ಇದೇ ತರದ ಬೈಕ್ ನಾನು ತಗೋಬೇಕು ಅಂತ ಅವ್ರ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನ್ನ ಕೇಳಿದಾಗ ಅವ್ರ ಅಪ್ಪ ಹೇಳ್ತಾರೆ, "ಮಗನೇ, ನೀನ್ ತೆಗಿತಾ ಇರೋ ಮಾರ್ಕ್ಸ್‌ಗೆ ಕಾಲೇಜಿಗೆ ಕಳಿಸ್ತಾ ಇರೋದೇ ಹೆಚ್ಚು. ಇನ್ನ ಬೈಕು ಆಮೇಲೆ ನೋಡೋಣ. ಫಸ್ಟ್ ಚೆನ್ನಾಗಿ ಓದ್ಕೊಳಪ್ಪ" ಅಂತ ಹೇಳ್ತಾನೆ. ಹುಡುಗ ಸ್ವಲ್ಪ ಬೇಜಾರಾಗ್ತಾನೆ, ಆದ್ರೂ ಸುಮ್ನಾಗ್ತಾನೆ. ಅಂತೂ ಇಂತೂ ಡಿಗ್ರಿ ಪಾಸ್ ಮಾಡ್ಕೊಂಡ ಹುಡುಗ 2015ನೇ ಇಸ್ವಿಯಲ್ಲಿ ಅವನಿಗೆ ಇಷ್ಟವಾಗಿರೋ ಬೈಕ್‌ನ ಅವರ ತಂದೆ ತಾಯಿ ಆಶೀರ್ವಾದದೊಂದಿಗೆ ತಗೋತಾನೆ. ಹುಡುಗರು ಜೀವನದಲ್ಲಿ ಒಂದ್ ಬೈಕ್ ಬಂತು ಅಂತ ಹೇಳಿದ್ರೆ ಅದು ಬರೀ ಬೈಕ್ ಆಗಿ ಉಳ್ದಿರಲ್ಲ, ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಫ್ರೆಂಡ್ ಆಗಿರುತ್ತೆ. ಈ ಹುಡುಗಂಗೂ ಅದೇ ರೀತಿ ಇವನ್ ತಗೊಂಡ ಬೈಕು ಒಬ್ಬ ಒಳ್ಳೆ ಫ್ರೆಂಡ್ ಆಗಿ ಒಳ್ಳೆ ಕಂಪನಿ ಕೊಡ್ತಾ ಇರುತ್ತೆ. 2019 ಹೀಗೆ ಅವನು ಹೋಗ್ತಾ ಇರ್ಬೇಕಾದ್ರೆ ಸುತ್ತಮುತ್ತ ಇರೋ ಅಪ್ಗ್ರೇಡೆಡ್ ಬೈಕ್ ನೋಡಿ ಇವನ್ಗೂ ತನ್ನ ಬೈಕ್ ನ ಅಪ್ಗ್ರೇಡ್ ಮಾಡಬೇಕು ಅನ್ನೋ ಆಸೆ ಆಗುತ್ತೆ. ಅದರಂತೆ ಅವನೊಬ್ಬ ಫ್ರೆಂಡ್ ನ ಕರೆದು ಒಳ್ಳೆ ಸಜೆಷನ್ ನ ತಗೋತಾನೆ. ಅಪ್ಗ್ರೇಡ್ ಆಗಕ್ಕೆ ಯಾವ್ಯಾವ ಬೈಕ್ ಆಪ್ಷನ್ ಇದೆ ಅಂತ ನೋಡ್ಬೇಕಾದ್ರೆ ಕರೋನಾ ಬರುತ್ತೆ. ಕರೋನಾ ಆದ್ಮೇಲೆ ಲಾಕ್ಡೌನ್ ಸ್ಟಾರ್ಟ್ ಆಗುತ್ತೆ. ಲಾಕ್ಡೌನ್ ಸ್ಟಾರ್ಟ್ ಆದ್ಮೇಲೆ ಇವನ್ ಅಪ್ಗ್ರೇಡೆಡ್ ಕನಸು ಸಹ ಸ್ಟಾಪ್ ಆಗುತ್ತೆ. 2 ವರ್ಷ ಆದ್ಮೇಲೆ ಅವನ ಅಪ್ಗ್ರೇಡೆಡ್ ಆಸೆ ಕನಸಿನಲ್ಲಿ ಕಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದರಂತೆ ಒಂದು ದಿನ ಅವನ ಫ್ರೆಂಡ್ ನ ಕರ್ಕೊಂಡು ಮೈಸೂರಿಗೆ ಟೆಸ್ಟೆಡ್ ಮಾಡಕ್ಕೆ ಅಂತ ಹೋಗ್ತಾರೆ. ಮೈಸೂರಿಗೆ ಹೋಗಿ ಅವರು KTM Duke 390, TVS RTR 310, ಹೋಂಡಾ CB 300R ಮತ್ತು ಟ್ರಾಂಪ್ ಬೈಕ್ ಇವಿಷ್ಟನ್ನು ಟೆಸ್ಟ್ ರೈಡ್ ಮಾಡ್ತಾರೆ. ಅದರಲ್ಲಿ ಅವರಿಗೆ ತುಂಬಾ ಇಷ್ಟ ಆಗೋ ಬೈಕು ಟ್ರಾಂಪ್ ಸ್ಪೀಡ್ 400. ಬಟ್ ಅವರಿಗೆ ಲುಕ್ ವೈಸ್ ಸ್ಕ್ರಾಮ್ಲರ್ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಅವರು ಸ್ಕ್ರಾಮ್ಲರ್ನೇ ತಗೊಳ್ಳೋಣ ಅಂತ ಡಿಸೈಡ್ ಮಾಡಿ ಅದರಂತೆ ಸ್ಕ್ರಾಮ್ಲರ್ನೇ ತಗೋತಾರೆ. ಅಲ್ಲಿಗೆ ಆ ಹುಡುಗನ ಅಪ್ಗ್ರೇಡೆಡ್ ಕನಸು ಸಹ ನನಸಾಗುತ್ತೆ. ನಮಸ್ತೆ ವೀಕ್ಷಕರೇ, ನಾನು ಪ್ರಮೋದ್ ಹಾಗೂ ಐಎಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆ ಹುಡುಗನ ಜೀವನದಲ್ಲಿ ಅಪ್ಗ್ರೇಡ್ ಆದ ಬೈಕಿನ ಕತೆ ಮುಗ್ದಿರ್ಬೋದು, ಆದ್ರೆ ಆ ಬೈಕಿನ ಜೊತೆ ಇವಾಗ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ ಹುಡುಗ ಇನ್ಯಾರು ಅಲ್ಲ, ನಾನೇ. ವೀಕ್ಷಕರೇ, ಈ ಬೈಕನ್ನ ನಾನು 2024 ಫೆಬ್ರವರಿಯಲ್ಲಿ ತಗೊಂಡಿದ್ದು. ಈ ವಿಡಿಯೋದಲ್ಲಿ ನಾನು ಈ ಬೈಕಲ್ಲಿ ನನಗೆ ಏನ್ ಇಷ್ಟ ಆಯ್ತು ಹಾಗೂ ಏನ್ ಸಮಸ್ಯೆ ಅನ್ನಿಸ್ತಿದೆ ಅನ್ನೋದನ್ನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನನಗೆ ನಿಜವಾಗ್ಲೂ ಇಷ್ಟ ಆಗಿದ್ದ ಗಾಡಿಗಳು ಅಂತ ಹೇಳಿದ್ರೆ ಹೋಂಡಾ CB 300R ಮತ್ತೆ ಟ್ರಾಂಪ್ ಸ್ಪೀಡ್. ಆದ್ರೂ ನಾನು ಏನಕ್ಕೆ ಸ್ಕ್ರಾಂಬ್ಲರ್ನ ಚೂಸ್ ಮಾಡಿದ್ರೆ ಅಂದ್ರೆ ನನ್ನ ಹತ್ರ ಆಲ್ರೆಡಿ FZ ಇತ್ತು, ಅದು ಸೇಮ್ ಕ್ಯಾಟಗರಿ ಬರುತ್ತೆ ಅಂತ ನಾನು ಸ್ಕ್ರಾಂಬ್ಲರ್ನ ಚೂಸ್ ಮಾಡಿದೆ. ಬಟ್ ನಾನು ಈ ಬೈಕನ್ನ ಚೂಸ್ ಮಾಡಿದ್ಮೇಲೆ ನನಗೆ ಇದರಲ್ಲಿರೋ ಇನ್ನೊಂದು ಅಡ್ವಾಂಟೇಜ್ ಗೊತ್ತಾಯ್ತು. ಅದೇನಪ್ಪಾ ಅಂತ ಹೇಳಿದ್ರೆ ಸಿಟ್ಟಿಂಗ್ ಪೋಸ್ಚರ್. ನಾನು FZ ಅಥವಾ KTM Duke ನ ಓಡಿಸ್ಬೇಕಾದ್ರೆ ನಾವು ತುಂಬಾ ಬಗ್ಗಿ ಕುತ್ಕೋತೀವಿ. ಅವಾಗ ಏನಾಗುತ್ತೆ, ನಮ್ಮ ಜಾಯಿಂಟ್ಸ್ ಮೇಲೆ ತುಂಬಾ ಪ್ರೆಷರ್ ಬಿಲ್ಡ್ ಆಗುತ್ತೆ. ಅವಾಗ ನಮಗೆ ಆ ಜಾಗದಲ್ಲಿ ಪೇನ್ ಸ್ಟಾರ್ಟ್ ಆಗಿ ಮತ್ತೆ ಬಾಡಿ ಪೇನ್ ಸಹ ಸ್ಟಾರ್ಟ್ ಆಗುತ್ತೆ. ಆ ಸಮಸ್ಯೆ ಈ ಸ್ಕ್ರಾಂಬ್ಲರ್ ಓಡಿಸ್ಬೇಕಾದ್ರೆ ನನಗೆ ಕಾಣಲಿಲ್ಲ. ಸೊ ಅದಕ್ಕೆ ನಾನು ಹೇಳಿದ್ದು, ನನಗೆ ಗೊತ್ತಿಲ್ಲದೆ ಇರೋ ಒಂದು ಅಡ್ವಾಂಟೇಜು ಈ ಬೈಕ್ ತಗೊಂಡ್ಮೇಲೆ ನನಗೆ ಗೊತ್ತಾಯ್ತು ಅಂತ. ನಾನು ಈ ಗಾಡಿನ 3.5 ಲಕ್ಷಕ್ಕೆ ತಗೊಂಡೆ. ಇನ್ನ ಈ ಗಾಡಿ ಸ್ಪೆಸಿಫಿಕೇಶನ್ ಎಲ್ಲರಿಗೂ ಗೊತ್ತಿರೋಂಥದ್ದೇ. 400cc ಇಂಜಿನ್ನು, 40 PS ಪವರು, 37.5 ನ್ಯೂಟನ್ ಮೀಟರ್ ಟಾರ್ಕು, 6 ಸ್ಪೀಡ್ ಗೇರ್ ಬಾಕ್ಸು, 185 kg ಇದೆ ಹಾಗೂ ಇನ್ನಿತರೆ ಸ್ಪೆಸಿಫಿಕೇಶನ್ ನಿಮಗೆ ಇಂಟರ್ನೆಟ್ ಅಲ್ಲಿ ಆರಾಮಾಗಿ ಸಿಗುತ್ತೆ. ಇನ್ನು ಈ ಬೈಕ್ ಅಲ್ಲಿ ನನಗೆ ಸಮಸ್ಯೆ ಅಂತ ಅನ್ಸಿದ್ದು ಅಂದ್ರೆ ಹೀಟಿಂಗ್ ಇಶ್ಯೂ. ತುಂಬಾ ಹೀಟ್ ಆಗುತ್ತೆ. ಟ್ರಾಫಿಕ್ ಅಲ್ಲಿ ಏನಾದ್ರು ನೀವು ಜೀನ್ಸ್ ಪ್ಯಾಂಟ್ ಹಾಕೊಳ್ದೆ ಓಡಿಸ್ತೀನಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನೀವು ಇಂಜಿನ್ ನ ಆಫ್ ಮಾಡ್ಕೊಂಡ್ರೆ ಈ ಸಮಸ್ಯೆಯಿಂದ ಹೊರಗಡೆ ಬರ್ಬೋದು. ಈ ಗಾಡಿಯ ನೆಕ್ಸ್ಟ್ ಸಮಸ್ಯೆ ಅಂತ ಹೇಳಿದ್ರೆ ಹೈಟು ಮತ್ತೆ ವೆಯ್ಟು. ಈ ಗಾಡಿ ಸ್ವಲ್ಪ ಹೈಟ್ ಇರೋದ್ರಿಂದ ನಾವು ನಿಲ್ಲಿಸ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ನಾವೇನಾದ್ರೂ ನಿಲ್ಲಿಸ್ಬೇಕಾದ್ರೆ ಕಾಲ್ ನಮಗೆ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಬೀಳೋ ಚಾನ್ಸಸ್ ಜಾಸ್ತಿ ಇದೆ. 185 kg ಇರೋ ಬೈಕ್ನ ಬೀಳ್ಬೇಕಾದ್ರೆ ನಾವು ಹಿಡಿಯೋಕ್ಕೂ ಕಷ್ಟ ಆಗುತ್ತೆ. ಅದಕ್ಕೆ ನಾವು ನಿಲ್ಸೋಕ್ಕೂ ಮುಂಚೆ ನಾವು ಎಲ್ಲಿ ನಿಲ್ಲಿಸ್ತೀವಿ ಅನ್ನೋ ಅರಿವು ನಮಗೆ ಇದ್ರೆ ಒಳ್ಳೇದು. ಇನ್ನು ನಾವು ಈ ಗಾಡಿಲಿ ಅಕ್ಸೆಪ್ಟ್ ಮಾಡ್ಕೋಬೇಕಾಗಿರೋ ವಿಚಾರ ಅಂತ ಹೇಳಿದ್ರೆ, ಈ ಗಾಡಿ 120 ಸ್ಪೀಡ್ ರೀಚ್ ಆದ್ಮೇಲೆ ಸ್ವಲ್ಪ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇನು ನಿಮಗೆ ಅಂತ ಬ್ಯಾಡ್ ಫೀಲ್ ಕೊಡಲ್ಲ. ನೀವು ಆರಾಮಾಗಿ ರೈಡ್ ಮಾಡಬಹುದು. ಬಟ್ ವೈಬ್ರೇಷನ್ ಇದೆ. ನೆಕ್ಸ್ಟ್ ವಿಚಾರ ಬಂದ್ಬಿಟ್ಟು ಮೈಲೇಜು. ನೀವು ಹೈವೇಲಿ ಹೋಗ್ಬೇಕಾದ್ರೆ 100 ಸ್ಪೀಡ್ ಮೇಂಟೈನ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 30 to 34 ಮೈಲೇಜ್ ಸಿಗುತ್ತೆ. 100 to 120 ಹೋದ್ರೆ 28 to 32 ಮೈಲೇಜ್ ಸಿಗುತ್ತೆ. 120 to 140 ಹೋದ್ರೆ 22 to 26 ಸಿಗುತ್ತೆ. 140 ಮೇಲ್ ಹೋಯ್ತು ಅಂದ್ರೆ 20 ರಿಂದ 22 ಮೈಲೇಜ್ ಅಷ್ಟೇ ಸಿಗೋದು. ಇನ್ ಸಿಟಿಲಿ ಅಂದಾಜು 22 ರಿಂದ 24 ಮೈಲೇಜ್ ತಗೋಬಹುದು ನೀವು. ಇನ್ನು ಈ ಬೈಕ್ ಅಲ್ಲಿ ಆರ್ಗ್ಯಾನಿಕ್ ಬ್ರೇಕ್ ಪ್ಯಾಡ್ಸ್ ಕೊಟ್ಟಿದ್ದಾರೆ. ಆದ್ರಿಂದ ಬ್ರೇಕ್ ಪರ್ಫಾರ್ಮೆನ್ಸ್ ಅಷ್ಟೊಂದು ಚೆನ್ನಾಗೇನಿಲ್ಲ. ನಾನು ಒಂದ್ಸಲ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸ್ ಹಾಕಿದ್ದೆ, ಆದ್ರೆ ಅವಾಗ ಪರ್ಫಾರ್ಮೆನ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಇನ್ನ ಇನ್ಸ್ಟ್ರುಮೆಂಟೇಷನ್ ಕ್ಲಸ್ಟರ್ ವಿಚಾರಕ್ಕೆ ಬಂದ್ರೆ ODD ಪರ್ಮನೆಂಟ್ ಆಗಿರೋದಿಲ್ಲ. ನೀವು ODD ನೋಡ್ಬೇಕು ಅಂತ ಹೇಳಿದ್ರೆ 9 ಸಲ ಮೇನ್ ಬಟನ್ ನ ಪ್ರೆಸ್ ಮಾಡ್ಬೇಕಾಗತ್ತೆ. ಇನ್ನ ಟ್ರಿಪ್ ಡೀಟೇಲ್ಸ್ ಅಲ್ಲಿ ಕಿಲೋಮೀಟರ್ ಬಿಟ್ರೆ ಬೇರೆ ಯಾವ ಡೀಟೇಲ್ಸ್ ಸಿಗೋದಿಲ್ಲ. ಅಟ್ಲೀಸ್ಟ್ ಅವರು ಟ್ರಿಪ್ ಟೈಮಿಂಗ್ಸ್ ಮತ್ತೆ ಟ್ರಿಪ್ ಮೈಲೇಜ್ ನ ಆಡ್ ಮಾಡಿದ್ರೆ ತುಂಬಾ ಅನುಕೂಲ ಆಗಿರೋದು ಅಂತ ನನಗೆ ಅನಿಸ್ತು. ಇನ್ನು ಹೆಡ್ಲೈಟ್ ವಿಚಾರಕ್ಕೆ ಬಂದ್ರೆ ಹೆಡ್ಲೈಟ್ ಡಿಸೈನ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಬಟ್ ನೈಟ್ ಟೈಮು ನೀವು ಗಾಡಿ ಓಡಿಸೋಕೆ ತುಂಬಾ ಕಷ್ಟ ಆಗುತ್ತೆ.
ಆಗುತ್ತೆ. ಯಾಕೆಂದ್ರೆ ಹೆಡ್‌ಲೈಟ್ ಆನ್ ಆಗಿದ್ರು ಅದು ಆನ್ ಆಗಿದೆಯೋ ಇಲ್ವೋ ಅನ್ನೋಷ್ಟು ಬ್ರೈಟ್‌ನೆಸ್‌ನ ಇದು ಹೊರಗಡೆ ಹಾಕುತ್ತೆ. ನಾನು 1 ವರ್ಷ ಮ್ಯಾನೇಜ್ ಮಾಡಿದೆ ಇದರಲ್ಲಿ. ಆಮೇಲೆ ವಿಷ್ಣು ಹೆಡ್‌ಲೈಟ್ ಇಂದ ಈ ಹೆಡ್‌ಲೈಟ್‌ನ ರೀಪ್ಲೇಸ್ ಮಾಡಿದೆ. ಇವಾಗ ಬ್ರೈಟ್‌ನೆಸ್ ತುಂಬಾ ಚೆನ್ನಾಗಿದೆ. ನೈಟ್ ಟೈಮ್ ಓಡಿಸಬೇಕಾದ್ರೆ ಖುಷಿ ಆಗುತ್ತೆ. ವೀಕ್ಷಕರೇ, ನಾನು ಇಷ್ಟೋ ತನಕ ಹೇಳಿದ ಎಲ್ಲಾ ಸಮಸ್ಯೆಗಳನ್ನು ಮರೆಸುವಂತ ವಿಚಾರ ಈ ಗಾಡಿಲಿದೆ. ಅದೇನಪ್ಪಾ ಅಂದ್ರೆ ಇಂಜಿನ್ನು. ಈ ಗಾಡಿಯ ಇಂಜಿನ್ ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿದ್ರೆ ಅತ್ಯದ್ಭುತವಾಗಿದೆ. ಈ ಗಾಡಿ ಓಡಿಸಬೇಕಾದ್ರೆ ಬೆಣ್ಣೆ ಮೇಲೆ ಹೋಗ್ತಾ ಇದೀನಿ ಅನ್ನೋ ಫೀಲ್ ಕೊಡುತ್ತೆ. ಪರ್ಫಾರ್ಮೆನ್ಸು ಅಷ್ಟೇ, ನಿಮಗೆ 120 ಯಾವ ಟೈಮಲ್ಲಿ ರೀಚ್ ಆಗ್ತೀರ ಅನ್ನೋದು ಗೊತ್ತಲ್ಲ, ಅಷ್ಟು ಈಸಿಯಾಗಿ 120 ರೀಚ್ ಆಗ್ಬೋದು. ಹೈವೇಲಾಗಲಿ ಅಥವಾ ನೀವು ಯಾವುದಾದ್ರು ಮಡ್ ರೋಡಲ್ಲಿ ಹೋಗಲಿ, ಎಲ್ಲೇ ಹೋಗಿ ಗಾಡಿ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇದು ಎಲ್ಲಾ ಸಮಸ್ಯೆಗಳನ್ನು ಮರೆಸಿಬಿಡುತ್ತೆ. ಈ ಗಾಡಿಲಿ ಇನ್ನೊಂದು ಮುಖ್ಯವಾದ ಅಡ್ವಾಂಟೇಜ್ ಏನಪ್ಪಾ ಅಂತ ಹೇಳಿದ್ರೆ ಲೋ ಎಂಡ್ ಟಾರ್ಕ್. ಲೋ ಎಂಡ್ ಟಾರ್ಕ್ ಇರೋದ್ರಿಂದ ನೀವು ಈ ಗಾಡಿ ಗೇರ್ನ ಯಾವಾಗಲೂ ಚೇಂಜ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಇರೋದ್ರಿಂದ ನೀವು ಸಿಟಿಲಿ ಓಡಿಸಬೇಕಾದ್ರೆ ತುಂಬಾ ಕಂಫರ್ಟಬಲ್ ಆಗಿ ಫೀಲ್ ಆಗುತ್ತೆ. ಈ ಗಾಡಿಯ ಇನ್ನೊಂದು ಎಕ್ಸಲೆಂಟ್ ವಿಚಾರ ಅಂತ ಹೇಳಿದ್ರೆ ಸಸ್ಪೆನ್ಷನ್. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವು ಹೈವೇಲಿ ಹೋಗಿ ಅಥವಾ ಸಣ್ಣ ಪುಟ್ಟ ಹಳ್ಳ ಇರೋ ರೋಡಲ್ಲಿ ಹೋಗ್ಲಿ, ನಿಮಗೆ ಸಣ್ಣ ಪುಟ್ಟ ಹಳ್ಳಗಳು ಮ್ಯಾಟ್ರೇ ಆಗಲ್ಲ. ಅಷ್ಟು ನೀಟಾಗಿ ಈ ಸಸ್ಪೆನ್ಷನ್ ಇದನ್ನ ಹ್ಯಾಂಡಲ್ ಮಾಡುತ್ತೆ. ಸೊ ಇದರಿಂದ ಗಾಡಿ ಓಡಿಸೋರಿಗೆ ಬ್ಯಾಕ್ ಪೇನ್ ಬರೋದಿಲ್ಲ. ವೀಕ್ಷಕರೇ, ಇನ್ನು ಈ ಗಾಡಿ ಮೇಂಟೈನ್ ಮಾಡಕ್ಕೆ ದುಡ್ಡು ಎಷ್ಟು ಬೇಕಾಗುತ್ತೆ ಅನ್ನೋ ವಿಚಾರಕ್ಕೆ ಬರೋಣ. ನಾನು ನಾರ್ಮಲ್ ಆಗಿ ಈ ಗಾಡಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸ್ತೀನಿ. ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕಿಸಿದಾಗ ಆ ಪ್ರೈಸ್ ಅಮೌಂಟು ಮತ್ತೆ ಗಾಡಿಗೆ ಏನಾದರೂ ಸರ್ವಿಸ್ ಮಾಡಿದ್ರೆ ಆ ಸರ್ವಿಸ್ ಅಮೌಂಟ್ ಎರಡನ್ನೂ ಒಂದು ಎಕ್ಸೆಲ್ ಶೀಟಲ್ಲಿ ಹಾಕಿ ಡಾಟಾ ಮೇಂಟೈನ್ ಮಾಡ್ತೀನಿ. ಆ ಡಾಟಾ ಮೇಂಟೈನ್ ಮಾಡೋದ್ರಿಂದ ನನಗೇನು ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ, ಇವಾಗ ನೋಡಿ, 2024ರಲ್ಲಿ ನಾನು ಆ ಡಾಟಾ ಪ್ರಕಾರ 11,000 ಕಿಲೋಮೀಟರ್ ಓಡಿಸಿದ್ದೀನಿ. ಆ 11,000 ಕಿಲೋಮೀಟರ್ ಓಡಿಸೋಕೆ ನಾನು ಪೆಟ್ರೋಲಿಗೆ ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಬಂದ್ಬಿಟ್ಟು 42,500 ರೂಪಾಯಿ. ಮತ್ತೆ ಸರ್ವಿಸಿಗೆ ಇನ್ವೆಸ್ಟ್ ಮಾಡಿರೋದು 13,500 ರೂಪಾಯಿ. ಸೊ ಇದರಿಂದ ನನಗೇನು ಗೊತ್ತಾಗ್ತಿದೆ ಅಂದರೆ, 2024ರಲ್ಲಿ ನನಗೆ 28 ಕಿಲೋಮೀಟರ್ ಪರ್ ಲೀಟರ್ಗೆ ಮೈಲೇಜ್ ಸಿಕ್ಕಿದೆ. ಹಾಗೆ ₹5 1 ಕಿಲೋಮೀಟರ್ಗೆ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಬೈಕಲ್ಲಿ. ಇನ್ನು 2025ನೇ ಇಸ್ವಿಗೆ ಬಂದರೆ, ನಾನು ಈ ಗಾಡಿನ 9,600 ಕಿಲೋಮೀಟರ್ ಓಡಿಸಿದ್ದೀನಿ. ಅದಕ್ಕೆ ಅಂತ 37,500 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದೀನಿ. ಮತ್ತು ಸರ್ವಿಸಿಗೆ 14,600 ರೂಪಾಯಿ ಹಾಕ್ಸಿದ್ದೀನಿ. ಸೊ ಇದರಿಂದ ನನಗೆ ಗೊತ್ತಾಗಿದ್ದು ಮೈಲೇಜು 28 ಕಿಲೋಮೀಟರ್ ಪರ್ ಲೀಟರಿಗೆ ಕೊಟ್ಟಿದೆ. ಹಾಗೂ ₹5.40 1 ಕಿಲೋಮೀಟರ್ಗೆ ಚಾರ್ಜ್ ಆಗಿದೆ. ಇನ್ನು 2026 ಅಂದರೆ ಜನವರಿಯಿಂದ ಇಲ್ಲಿ ತನಕ ನಾನು ಓಡಿಸಿರೋದು 5,800 ಕಿಲೋಮೀಟರ್. ಅದಕ್ಕೆ ಪೆಟ್ರೋಲ್ ಚಾರ್ಜ್ ಬಂದು 23,400 ರೂಪಾಯಿ ಆಗಿದೆ. ಮತ್ತೆ ಸರ್ವಿಸ್ ಬಂದ್ಬಿಟ್ಟು 10,700 ರೂಪಾಯಿ ಆಗಿದೆ. ಸೊ ಇದರಿಂದ ನನಗೆ ಗೊತ್ತಾಗಿರೋದು ವಿಚಾರ, 27 ಕಿಲೋಮೀಟರ್ ಪರ್ ಲೀಟರಿಗೆ ಕೊಟ್ಟಿದೆ. ಹಾಗೂ 1 ಕಿಲೋಮೀಟರ್ಗೆ ₹5.80 ಬೀಳ್ತಾ ಇದೆ. ವೀಕ್ಷಕರೇ, ಯಾರು ಏನೇ ಹೇಳಲಿ ಅಥವಾ ಯಾರು ಬಂದ್ಬಿಟ್ಟು ಈ ಗಾಡಿ ಚೆನ್ನಾಗಿದೆ, ಈ ಗಾಡಿ ತಗೋಂತ ಯಾರು ಬೇಕಾದರೂ ಹೇಳ್ಬೋದು. ಆದರೆ ಅವಶ್ಯಕತೆ ಏನಿದೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಮತ್ತು ನಾವು ದುಡ್ಡನ್ನು ಎಷ್ಟು ಸ್ಪೆಂಡ್ ಮಾಡ್ಬೋದು ಅಂತ ನಮಗೆ ಮಾತ್ರ ಆ ಅರಿವು ಇರುತ್ತೆ. ಆದ್ದರಿಂದ ನಾನು ಹೇಳೋದಿಷ್ಟೇ, ನೀವು ಯಾವುದೇ ಗಾಡಿ ತಗೋಬೇಕು ಅಂದರೆ ಫಸ್ಟು ಟೆಸ್ಟ್ ರೈಡ್ ಮಾಡಿ. ಆಮೇಲೆ ಅದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಎಷ್ಟಾಗುತ್ತೆ, ಪೆಟ್ರೋಲ್ ಚಾರ್ಜ್ ಎಷ್ಟಾಗುತ್ತೆ, ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಯಾವ ಗಾಡಿ ತಗೋಬೇಕು ಅನ್ನೋದನ್ನು ಚೂಸ್ ಮಾಡಿ. ಇಷ್ಟು ಹೇಳ್ತಾ ವೀಕ್ಷಕರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುವ. ಧನ್ಯವಾದ.